ಈ ಸಂಚಿಕೆಯಲ್ಲಿ ನಾವು ಇಂಟ್ರಾಪರ್ಸನಲ್ ರಿಲೇಶನ್ಶಿಪ್ ಸ್ಕಿಲ್ಸ್ ಅಂದರೆ ಪರಸ್ಪರ ಸಂಬಂಧಗಳ ಕೌಶಲ್ಯತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರತಿಯೊಂದು ಸಂಬಂಧನೂ ಕೂಡ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಎಷ್ಟು ದಿನ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಕೂಡ ಹೀಗೇನೆ. ಸೊ ನಾವು ಎಷ್ಟರ ಮಟ್ಟಿಗೆ ಮೇಂಟೈನ್ ಆಗುತ್ತೆ ಅನ್ನೋದ್ರ ಮೇಲೆ ತುಂಬ ಇಂಪಾರ್ಟೆಂಟ್. ಮತ್ತು ಎಲ್ಲ ಸಂಬಂಧಗಳು ಪರಸ್ಪರ ಅಂದರೆ ಮ್ಯೂಚುವಲ್ ಬೆನಿಫಿಟ್ಸ್ ಮೇಲೆ ನಡೆಯುತ್ತೆ. ಅದು ನಾವು ಅನ್ಕೋಬೋದು ಇಲ್ಲ ಬೆನಿಫಿಟ್ ಇಲ್ದೇನೆ ಇರುತ್ತೆ ಅಂತೇಳಿ, ಆದರೂ ಕೂಡ ಎಲ್ಲೋ ಒಂದು ಕಡೆ ಅದು ಬೆನಿಫಿಟ್ ಇದ್ದೇ ಇರುತ್ತೆ ಪರಸ್ಪರ ಸಂಬಂಧಗಳಲ್ಲಿ. ಈ ಬೆನಿಫಿಟ್ ಇಲ್ದೇನೆ ಬರೀ ಒನ್ ವೇ ರೂಟಲ್ಲಿ ಇದ್ದರೆ ಅದು ಯಾವಾಗಲೂ ಕೂಡ ಸಮಸ್ಯೆನೇ ಆಗುತ್ತೆ. ಎಷ್ಟು ಅಂತೇಳಿ ಒನ್ ವೇಲ್ಲೇ ಇರ್ತಾರೆ ಜನಗಳು ಅಲ್ವಾ? ಹಾಗಾದರೆ ಈ ಸಂಬಂಧಗಳನ್ನ ಗಟ್ಟಿಪಡಿಸ್ಕೊಳ್ಳೋದು ಹೇಗೆ, ಅದನ್ನು ಆರೋಗ್ಯವಾಗಿ ಹೇಗೆ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಸಾಮಾನ್ಯವಾದಂಥ ಒಂದಷ್ಟು ಪಾಯಿಂಟ್ಸ್ಗಳಿದೆ. ಅದ್ರ ಮೊದಲನೇದು, ಈ ಸಂಬಂಧಗಳಲ್ಲಿ ಯಾರಾದರೂ ಅಂದರೆ ನಮ್ಮ ಪಾರ್ಟ್ನರ್ ಅಥವಾ ಯಾರೋ ಒಬ್ಬರು, ನಮ್ಮ ಫ್ರೆಂಡ್ ಆಗಿರಲಿ ಅಥವಾ ನಮ್ಮ ಹೈಯರ್ ಅಥಾರಿಟೀಸ್ ಆಗಲಿ, ಯಾರಾದರೂ ಆಗಿರಲಿ, ಅವರು ಮಾತಾಡ್ಬೇಕಾದ್ರೆ ನಾವು ಎಷ್ಟರ ಮಟ್ಟಿಗೆ ಅವ್ರ ಮಾತು ಕೇಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಕ್ಟಿವ್ ಲಿಸನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಎಫೆಕ್ಟಿವ್ ಕಮ್ಯುನಿಕೇಷನ್. ನಮ್ಮ ಇಂದಿನ ಸಂಚಿಕೆಯಲ್ಲಿ ನೀವು ನೋಡಿರಬೇಕು, ನಾನು ಎಫೆಕ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಆ ಎಫೆಕ್ಟಿವ್ ಕಮ್ಯುನಿಕೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಅದ್ರ ಜೊತೆಗೆ ಎಂಪತಿ, ಅದು ಕೂಡ ನಾನು ಇಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದೆ. ಎಂಪತಿ, ನಾನು ಆಗಲೇ ಹೇಳ್ದಂಗೆ ನಾವು ಅವರ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಅವರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನು ನಾವು ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀವಿ, ಬರೀ ನಮ್ಮದೇ ನಾನು ಏನು ಹೇಳ್ತೀನೋ ಅದಷ್ಟೇ ನಡೀಬೇಕು, ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲರೂ ನನ್ನನ್ನೇ ಅರ್ಥ ಮಾಡ್ಕೋಬೇಕು ಅಂತಂದರೆ ಅದು ಸಾಧ್ಯ ಆಗುತ್ತಾ? ಆಗೋದಿಲ್ಲ ತಾನೆ. ಇದು ನಾವು ತುಂಬ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋಂಥ ಒಂದು ವಿಚಾರ. ನೆಕ್ಸ್ಟು ಅಸರ್ಟಿವ್ನೆಸ್. ಈ ನಾವು ಯಾವ್ದಾರ ಒಂದು ವಿಚಾರನ ಹೇಳಬೇಕಾದ್ರೆ ಎದುರುಗಡೆ ವ್ಯಕ್ತಿಗೆ ಅದನ್ನು ತಿಳಿಸ್ಬೇಕು, ಅದನ್ನು ಕೋಪದಲ್ಲಿ ಹೇಳೋದಲ್ಲ. ಹಾಗೆ ಅವ್ರಿಗೆ ಆ ವಿಚಾರ ಅವ್ರಿಗೆ ಅರ್ಥ ಆಗಬೇಕು. ಹಾಗೇನೆ ಇವನೇನು ನನಗೆ ಕೋಪದಲ್ಲಿ ಹೇಳ್ದ ಅಥವಾ ಇವಳೇನು ನನಗೆ ಹೇಳೋದು ಅನ್ನೋ ರೀತಿನೂ ಇರಬಾರ್ದು. ಸೊ ಬೇಸಿಕಲಿ ಖಾರವಾಗಿರೋ ವಿಚಾರನೂ ಕೂಡ ಸಿಹಿಯಾಗಿ ಹೇಳಬೇಕು. ಕೃಷ್ಣ ಹೇಳ್ತಾನಲ್ಲ, ಏನಂತ, ಸತ್ಯ ಹೇಳಬೇಕು, ಅದನ್ನು ಪ್ರಿಯವಾಗಿ ಹೇಳಬೇಕು ಅಂತ. ಹಾಗೆ ಪ್ರಿಯವಾಗಿ ಸತ್ಯನ ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಆದರೆ ನೆಕ್ಸ್ಟು ನಂಬಿಕೆ. ನಂಬಿಕೆ ಪ್ರತಿಯೊಂದು ಸಂಬಂಧಗಳು ಕೂಡ ಯಾವುದೋ ಒಂದು ಅಗ್ರಿಮೆಂಟ್ ಮೇಲೆ ನಡೆಯೋದಿಲ್ಲ. ನಾವು ಏನೇ ಅಗ್ರಿಮೆಂಟ್ ಮಾಡಿದ್ರು ಕೂಡ ಆ ಅಗ್ರಿಮೆಂಟ್ ನಾವು ಡೌಟ್ಫುಲ್ ಆಗೇ ಇರುತ್ತೆ. ಕೊನೆಯಲ್ಲಿ ಯಾರು ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೋಬೋದು ಅನ್ನೋ ರೀತಿಲಿ ಇರುತ್ತೆ. ಸೊ ಈ ಸಂಬಂಧನ ನಾವು ಪೇಪರ್ ಮೇಲೆ ತರೋ ಬದಲು ನಂಬಿಕೆ ಮುಖಾಂತರದಿಂದ ಮುಂದುವರಿಯೋದು ಮತ್ತು ಮ್ಯೂಚುವಲ್ ಬೆನಿಫಿಟ್ಸನ್ನು ಕೂಡ ಅದರಲ್ಲಿ ಅಳವಡಿಸ್ಕೊಂಡು ನಾವು ಹೋಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಗಂಡ ಹೆಂಡತಿ ಮಧ್ಯದಲ್ಲಾದರೂ ಆಗಿರ್ಬೋದು, ಮಕ್ಕಳ ಮಧ್ಯದಲ್ಲಾದರೂ ಇರ್ಬೋದು. ಮತ್ತು ನೆಕ್ಸ್ಟ್ ಕಡೆಯದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಅಂತ ಹೇಳ್ತೀವಿ ನಾವು. ಈಗ ಸಾಮಾನ್ಯವಾಗಿ ಸಮಸ್ಯೆ ಆಗೋದು ಯಾವಾಗ ಅಂತಂದಾಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ತುಂಬ ಕಾಂಪ್ಲಿಕೇಟೆಡ್ ಉದಾಹರಣೆಗಳೆಲ್ಲ ತಗೊಳಕ್ಕೆ ಹೋಗೋದಿಲ್ಲ. ಒಂದು ಉದಾಹರಣೆ, ಈಗ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಅದರಲ್ಲಿ ಒಬ್ಬ ಮತ್ತೊಬ್ಬ ಫ್ರೆಂಡಿಗೆ ಪರಿಚಯ ಮಾಡಿಕೊಡ್ತಾನೆ. ಆ ಪರಿಚಯ ಆದವನು ಅದರಲ್ಲಿ ಒಬ್ಬ ಹಿಂಗೆ ಬಂದು ಏನು ಮಾಡ್ತೀರಿ, ಈ ಪರಿಚಯ ಮಾಡಿಸ್ಕೊಟ್ಟವನ ಬಗ್ಗೆ ಇಲ್ಲ ಸಲ್ಲದೆಲ್ಲ ಹೇಳಕ್ಕೆ ಶುರು ಮಾಡ್ತಾನೆ. ನಾವು ಅದನ್ನು ಅಷ್ಟು ಬೇಗ ನಂಬಿಡ್ತೀವಿ. ಯಾಕೆ? ಇವನು ಅಷ್ಟು ವರ್ಷದಿಂದ ನಮ್ಮ ಜೊತೆ ಇರ್ತಾರಲ್ವ, ನಾವು ಯಾಕೆ ನಂಬಬೇಕು? ನಾವು ಯಾವಾಗಲಾದ್ರೂ ಒಂದ್ಸರಿ ಯೋಚನೆ ಮಾಡ್ತೀವ? ಸಾಮಾನ್ಯವಾಗಿ ನಾವು ಅದನ್ನು ಮಾಡೋದೇ ಇಲ್ಲ. ಏನಂತ, ಅವ್ನು ನನ್ನ ಬಗ್ಗೆ ಹೇಳ್ತಿದ್ದಾನೆ ಅಂದರೆ ಅದರಿಂದ ಅವ್ನಿಗೇನು ಬೆನಿಫಿಟು, ಇವ್ನು ನನ್ನ ಜೊತೆ ಈ ಥರ ಇದನ್ನ ಇಲ್ವಾ, ನಡ್ಕೋತಾನೋ ಇಲ್ವಾ, ಅಂದರೆ ನಾವು ಎಷ್ಟು ಮಟ್ಟಿಗೆ ಕಾನ್ಷಿಯಸ್ ಆಗಿರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆ ಪಾರದರ್ಶಕತೆ ಅನ್ನೋದು ಆ ವ್ಯಕ್ತಿ ಜೊತೆ ನಾವು ಎಷ್ಟು ಮೇಂಟೈನ್ ಮಾಡ್ತೀವಿ, ಅಂದರೆ ಎಷ್ಟು ಜೆನ್ಯೂನ್ ಆಗಿ ನಾವು ಅವರ ಬಗ್ಗೆ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಂಗನ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ಬೇಕು ಅಂತ ಏನಿಲ್ಲ. ಎಷ್ಟು ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನಾವು ಎಷ್ಟು ಟ್ರಾನ್ಸ್ಪರೆನ್ಸಿ ಆಗಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲ ಸಾಮಾನ್ಯವಾಗಿರುವಂಥ ಒಂದಷ್ಟು ವಿಚಾರಗಳು. ಇವುಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಇದರೊಂದಿಗೆ ನಾವು ಈ ಸಂಚಿಕೆ ಮುಗಿಸೋಣ.